ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹಣವನ್ನು ಆಕರ್ಷಣೆ ಮಾಡ್ಕೊಳ್ಳೋದಿಕ್ಕೆ ಒಂದು ಅದ್ಭುತವಾದಂತಹ ಒಂದು ತಂತ್ರವನ್ನು ಮ್ಯಾನಿಫೆಸ್ಟೇಷನನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿನಿತ್ಯ ನೀವು 1 ಲೋಟ ನೀರಿನಿಂದ ಈ ಮ್ಯಾನಿಫೆಸ್ಟೇಷನ್ ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ಸ್ನೇಹಿತರೆ ನಿಮಗೆ ಹಣ ಆಕರ್ಷಣೆ ಆಗುತ್ತೆ. ನಿಮ್ಮ ಹತ್ರ ಹಣ ಯಾವಾಗಲೂ ಇರುತ್ತೆ. ಹಣ ಹೆಚ್ಚು ಹೆಚ್ಚು ಸೇರ್ತಾ ಹೋಗುತ್ತೆ. ಈ ಒಂದು ಮ್ಯಾನಿಫೆಸ್ಟೇಷನ್ನ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ನೀವೇ ಆಶ್ಚರ್ಯ ಪಡ್ತೀರ ಸ್ನೇಹಿತರೆ. ಸ್ವಲ್ಪ ದಿನದಲ್ಲೇ ನಿಮ್ಮ ಜೀವನ ಕಂಪ್ಲೀಟಾಗಿ ಬದಲಾಗ್ತಾ ಹೋಗುತ್ತೆ. ನಿಮಗೆ ಯಾವುದಾದ್ರೂ ಮೂಲಗಳಿಂದ ಹಣ ಬರೋದಕ್ಕೆ ಶುರುವಾಗುತ್ತೆ. ನೀವು ಕಷ್ಟಪಟ್ಟಂಥ ದುಡಿದಂಥ ಹಣ ನಿಮ್ಮ ಕೈಯಲ್ಲಿ ಉಳಿಯುತ್ತೆ. ದುಡ್ದು ಏನು ನೀವು ಹೆಚ್ಚು ಖರ್ಚು ಮಾಡ್ತಾ ಇರ್ತೀರ ಆ ಖರ್ಚುಗಳ ಸಮೇತ ತಗ್ಗುತ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಹಣವನ್ನು ಆಕರ್ಷಣೆ ಮಾಡುವಂಥ ಅದ್ಭುತವಾದಂತಹ ಈ ಒಂದು ನೀರಿನ ತಂತ್ರ ಸ್ನೇಹಿತರೆ. ಈ ಒಂದು ಮ್ಯಾನಿಫೆಸ್ಟೇಷನ್ ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತ 100% ನಿಮಗೆ ಹಣ ಆಕರ್ಷಣೆಯಾಗತ್ತೆ ಸ್ನೇಹಿತರೆ. ಪ್ರತಿ ಮನುಷ್ಯನಿಗೂ ಕೂಡ ಹಣ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಯಾಕಂದರೆ ಈ ಒಂದು ಸಮಾಜದಲ್ಲಿ ನಾವು ಗೌರವಯುತವಾಗಿ ನೆಮ್ಮದಿಯುತವಾಗಿ ಬದುಕನ್ನು ನಡೆಸಬೇಕು ಅಂದರೆ ಹಣವೂ ಕೂಡ ಪ್ರಧಾನವಾಗುತ್ತೆ. ಯಾಕಂದರೆ ಹಣ ಇಲ್ಲ ಅಂದರೆ ಜೀವನ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಪ್ರತಿ ವಸ್ತುವನ್ನು ಕೊಂಡ್ಕೊಳ್ಬೇಕು ಅಂದರೆ ಹಣ ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ. ಸಮಾಜದಲ್ಲಿ ಯಾವ ವ್ಯಕ್ತಿ ಕೈಯಲ್ಲಿ ಹಣ ಹೆಚ್ಚಿರುತ್ತೋ ಆ ವ್ಯಕ್ತಿಗೆ ಹೆಚ್ಚು ಗೌರವ ಸಿಗುವಂಥದ್ದು ಪ್ರಸ್ತುತದಲ್ಲಿ ನಡೀತಾ ಇರೋದು. ಪ್ರತಿ ಮನುಷ್ಯನೂ ಕೂಡ ಯೋಚನೆ ಮಾಡೋದು, ನಾವು ಹಣವಂತರಾಗಬೇಕು, ನಮ್ಮ ಸಮಸ್ಯೆಗಳೆಲ್ಲ ತೀರಬೇಕು, ನಮ್ಮ ಹತ್ರ ಹೆಚ್ಚು ಹೆಚ್ಚು ಹಣ ಆಸ್ತಿ ಇರಬೇಕು ಅಂತ ಯೋಚಿಸ್ತಾರೆ ಸ್ನೇಹಿತರೆ. ಆದರೆ ಕೆಲವರು ಎಷ್ಟು ಪ್ರಯತ್ನ ಪಟ್ಟು ಸಂಪಾದನೆ ಮಾಡಿದರೂ ಕೂಡ ಹಣ ಕೈಯಲ್ಲಿ ನಿಲ್ಲೋದಿಲ್ಲ. ಕೆಲವರು ಬರೀ ಯೋಚನೆ ಮಾಡ್ತಾರೋ ಹೊರತು ದುಡಿಯುವಂಥ ಪ್ರಯತ್ನ ಕೂಡ ಮಾಡೋದಿಲ್ಲ. ಕುಂತ ಜಾಗದಲ್ಲೇ ಎಲ್ಲವೂ ಬರಬೇಕು ಅಂತ ಯೋಚಿಸ್ತಾರೆ. ಆದರೆ ಕುಂತ ಜಾಗದಲ್ಲೇ ಎಲ್ಲವೂ ಕೂಡ ಬರೋದಿಲ್ಲ ಸ್ನೇಹಿತರೆ. ನಮ್ಮ ಪರಿಶ್ರಮ ಕೂಡ ಬಹಳ ಮುಖ್ಯವಾಗುತ್ತೆ. ಅದರ ಜೊತೆಗೆ ಮನಿ ಅಟ್ರಾಕ್ಷನ್ ತಂತ್ರಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನೀವು ಈ ಒಂದು ತಂತ್ರವನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನೀವು ಮಾಡ್ತಾ ಹೋದ್ರಿ ಅಂದರೆ ಸ್ವಲ್ಪ ದಿನಗಳಲ್ಲೇ ನಿಮ್ಮ ಮನೆಯಲ್ಲಿ ಹಣ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಯಾವುದಾದ್ರೂ ಮೂಲಗಳಿಂದ ಹಣ ವೃದ್ಧಿ ಆಗ್ತಾ ಹೋಗುತ್ತೆ. ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಪ್ರಮೋಷನ್ ಸಿಗ್ಬೋದು, ಅಥವಾ ವ್ಯಾಪಾರ ಏನಾದರೂ ನೀವು ನಡೆಸ್ತಾ ಇದ್ದೀರಾ, ಒಂದು ಶಾಪ್ ಇಟ್ಕೊಂಡು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ನೀವು ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ಲಾಭಾಂಶಗಳು ಬರ್ತಾ ಹೋಗ್ಬೋದು. ನಿಮ್ಮ ಬಿಸ್ನೆಸ್ ದಿನದಿಂದ ದಿನಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಗ್ರೋ ಆಗ್ತಾ ಹೋಗ್ಬೋದು. ಅನಾವಶ್ಯಕವಾಗಿ ನೀವು ದುಡಿದಂಥ ಹಣ ಖರ್ಚಾಗ್ತಾ ಇದೆ ಅಂದರೆ ಆ ಖರ್ಚುಗಳು ಸಮೇತವಾಗಿ ತಗ್ಗುತ್ತಾ ಹೋಗ್ಬೋದು. ಎಲ್ಲ ನಿಮಗೆ ಸಮಸ್ಯೆಗಳು, ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಏನಿರುತ್ತೆ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ. ಯಾಕಂದರೆ ಈ ನೀರಿಗೆ ಅದನ್ನೆಲ್ಲ ಗ್ರಹಿಸುವಂಥ ಶಕ್ತಿ ಇದೆ ಸ್ನೇಹಿತರೆ. ಅಟ್ರಾಕ್ಟ್ ಮಾಡುವಂಥ ಶಕ್ತಿ ಇದೆ. ನೀರಿನಿಂದ ನಾವು ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ವಿ ಅಂದರೆ 100% ವರ್ಕ್ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ನೀರನ್ನು ನಾವು ಹಣಕ್ಕೂ ಕೂಡ ಹೋಲಿಕೆ ಮಾಡ್ತೀವಿ. ಯಾಕಂದರೆ ನೀರಿಗೆ ಹೆಚ್ಚು ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ಜೀವವನ್ನು ಉಳಿಸುವಂತಹ ಈ ಒಂದು ಜೀವಜಲ ಏನಿದೆ ನೋಡಿ, ಇದಕ್ಕೆ ನಾವು ಹೆಚ್ಚು ರೆಸ್ಪೆಕ್ಟ್ ಕೊಡಬೇಕು, ಹೆಚ್ಚು ಪ್ರೀತಿಸಬೇಕು, ಹೆಚ್ಚು ನಾವು ಸೇವ್ ಮಾಡಬೇಕು. ನೀರನ್ನು ಅನಾವಶ್ಯಕವಾಗಿ ಖರ್ಚು ಮಾಡುವಂಥದ್ದಾಗಲಿ ಚೆಲ್ಲುವಂಥದ್ದಾಗಲಿ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹಣಕ್ಕೆ ನೀರಿಗೂ ಹೋಲಿಸ್ತಾ ಇರ್ತಾರೆ. ನೀರು ಚೆಲ್ಲದಂಗೆ ಚೆಲ್ಬಿಡ್ತೀಯ ಹಣನ ನೀನು, ಈ ರೀತಿ ನೀರು ಖರ್ಚು ಮಾಡಿದ್ರೆ ಮನೇಲಿ ಹಣ ನಿಲ್ಲೋದಿಲ್ಲ, ಬಡತನ ಬರುತ್ತೆ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ. ಮನೆಯಲ್ಲಿ ನೀರು ತೊಟ್ಟಿಕ್ಕುವಂಥದ್ದು, ನೀರು ಆನ್ ಮಾಡಿಬಿಟ್ಬಿಡೋದು, ಇದ್ಯಾವುದು ಕೂಡ ಒಳ್ಳೆಯ ಸಂಕೇತ ಅಲ್ಲ. ಹಣ ನಿಲ್ಲೋದಿಲ್ಲ ಅಂತಲೇ ಹಿರಿಯರು ನಮಗೆ ಹೇಳ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಸ್ನೇಹಿತರೆ, ನೀರಿಗೆ ಮತ್ತು ಹಣಕ್ಕೆ ಎರಡಕ್ಕೂ ಕೂಡ ಅವಿನಾಭಾವ ಸಂಬಂಧ ಇದೆ. ಈ ನೀರನ್ನು ಕೂಡ ನಾವು ಲಕ್ಷ್ಮೀ ಸ್ವರೂಪವಾಗಿ ಭಾವಿಸ್ತೀವಿ. ನೀರಿನಿಂದ ಅಂದರೆ ಸಮುದ್ರದ ನೀರಿನಿಂದನೇ ಆ ತಾಯಿ ಜನನವಾಗಿರೋದ್ರಿಂದ ಲಕ್ಷ್ಮೀ ಸ್ವರೂಪವಾದಂಥ ಈ ಒಂದು ನೀರಿನಿಂದ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕಾಗತ್ತೆ. ರಾತ್ರಿಯಲ್ಲಿ ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಯೂನಿವರ್ಸ್ ಹತ್ರ ನಾವು ನಮ್ಮ ಇಚ್ಛೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಪ್ರಶಾಂತತೆ ಇರಬೇಕು.
ರಾತ್ರಿ ಸಮಯದಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿದರೆ ಡೆಫಿನೆಟ್ಲಿ ಎಲ್ಲರೂ ಮಲಗಿರ್ತಾರೆ, ನಿಶಬ್ದವಾಗಿರುತ್ತೆ. ನಿಮಗೆ ಏನು ಅನಿಸುತ್ತೆ ಅದನ್ನು ನೀವು ಯೂನಿವರ್ಸ್ ಹತ್ರ ಕೇಳೋದಕ್ಕೆ, ಆ ಯೂನಿವರ್ಸ್ ಅದನ್ನು ಸಕ್ಸೀಡ್ ಮಾಡೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗುತ್ತೆ. ಹಾಗಾಗಿನೇ ರಾತ್ರಿ ಸಮಯದಲ್ಲಿ ಈ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಮಾಡ್ಕೊಳ್ಳಿ. ಇದನ್ನು ಬೆಳಗಿನ ಜಾವದಲ್ಲೂ ಕೂಡ ಮಾಡ್ಕೊಳ್ಬಹುದು. ಅಂದರೆ ಬೆಳಗ್ಗೆ ನಿಮಗೇನಾದರೂ ಶೀಘ್ರವಾಗಿ ಎದ್ದೇಳುವಂತಹ ಅಭ್ಯಾಸ ಇತ್ತು ಅಂದರೆ ಆ ಸಮಯದಲ್ಲೂ ಕೂಡ ಮಾಡ್ಕೊಳ್ಬೋದು. ಆದರೆ ಇದಕ್ಕೆ ಬೆಸ್ಟ್ ಟೈಮ್ ಅಂತಂದರೆ ರಾತ್ರಿ ಸಮಯ, ಒಂದು 10:30 11 ಗಂಟೆ ಸಮಯದಲ್ಲಿ ನೀವು ಮಾಡ್ಕೊಳ್ಬಹುದು. ಇಲ್ಲ ನಾನು ಪ್ರತಿದಿನ ಒಂದೇ ಸಮಯದಲ್ಲಿ ಮಾಡ್ಕೊತೀನಿ ಅಂದರೆ ಅದರ ಬೆಸ್ಟ್ ಟೈಮ್ ಅಂತಂದರೆ 11 ಗಂಟೆ 11 ನಿಮಿಷ. ಇದೊಂದು ಯೂನಿವರ್ಸಲ್ ನಂಬರ್, ಯೂನಿವರ್ಸಲ್ ಸಮಯ ಅಂತಲೇ ಹೇಳಲಾಗುತ್ತೆ. ಆ ಸಮಯದಲ್ಲಿ ನೀವು ಮಾಡ್ಕೊಂಡ್ರಿ ಅಂದರೆ ಖಂಡಿತ ನೀವು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗ್ತೀರಾ. ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ, ಆಶ್ಚರ್ಯ ಪಡುವಷ್ಟರ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ. ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಇನ್ನೇನು ಮಲಗ್ತಾ ಇದ್ದೀನಿ ಅನ್ನುವಂಥ ಸಂದರ್ಭದಲ್ಲಿ ಒಂದು ಗಾಜಿನ ಲೋಟದಲ್ಲಿ ಕುಡಿಯುವ ನೀರನ್ನು ತೆಗೆದುಕೊಳ್ಳಿ. ನೀವು ಕುಡಿಯೋದಕ್ಕೆ ಯಾವುದನ್ನು ಉಪಯೋಗಿಸ್ತೀರಾ ಅದನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ತೆಗೆದುಕೊಂಡು ಒಂದು ಒಳ್ಳೆ ಮನಸ್ಸಿನಲ್ಲಿ, ಒಂದು ಶುದ್ಧವಾದ ಮನಸ್ಸಿನಲ್ಲಿ ನೀವು ರೂಮಲ್ಲಾದರೂ ಮಾಡ್ಕೊಳ್ಳಿ, ಒಂದು ತಂತ್ರವನ್ನು ಹಾಲಲ್ಲಾದರೂ ಮಾಡ್ಕೊಳ್ಳಿ, ಅಡುಗೆ ಮನೆಯಲ್ಲಾದರೂ ಮಾಡ್ಕೊಳ್ಳಿ. ಈ ಒಂದು ನೀವು ಮಾಡಿಕೊಂಡ್ರೆ ಈ ತಂತ್ರವನ್ನು ಅಂದರೆ ಡೆಫಿನೆಟ್ಲಿ ಹೇಳ್ತೀನಿ ಸ್ನೇಹಿತರೆ, ನೀವು ಲೈಫಲ್ಲಿ ಸಕ್ಸಸ್ ಆಗ್ತೀರಾ. ಅಂದ್ಕೊಂಡಿದ್ದ ಕೆಲಸ ಖಂಡಿತ ಆಗತ್ತೆ. ಗಾಜಿನ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ನಿಮ್ಮ ಬಲಗೈಯನ್ನು ಆ ಗಾಜಿನ ಲೋಟದಲ್ಲಿ ಮುಚ್ಚಿಡಬೇಕಾಗುತ್ತೆ. ಮುಚ್ಚಿಬಿಟ್ಟು ಹಣವನ್ನು ಅಟ್ರ್ಯಾಕ್ಟ್ ಮಾಡ್ಕೋಬೇಕಾಗತ್ತೆ. ನನಗೆ ಹೆಚ್ಚು ಹಣ ಬಂದಿರೋದಕ್ಕೆ ತುಂಬ ಧನ್ಯವಾದಗಳು ಯೂನಿವರ್ಸ್. ನನಗೆ 1,00,000 ಹಣವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಯೂನಿವರ್ಸ್. ನನಗೆ 1,00,00,000 ಹಣವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಯೂನಿವರ್ಸ್. ನನಗೆ ಪ್ರಮೋಷನ್ ಬಂದಿದ್ದಕ್ಕೆ ಧನ್ಯವಾದಗಳು ಯೂನಿವರ್ಸ್. ಈ ಸಲ ನನ್ನ ಸಂಬಳ 2,00,000 ಆಗಿದ್ದಕ್ಕೆ ಧನ್ಯವಾದಗಳು ಯೂನಿವರ್ಸ್. ಈ ರೀತಿ ನಿಮ್ಮ ಒಂದು ಅಮೌಂಟ್ ಏನಿರುತ್ತೆ ಅದನ್ನು ನೀವು ಪ್ರತಿನಿತ್ಯ ನೈಟು ಇದೇ ಥರ ನೀವು ಹೇಳ್ಕೊಂಡು ಇದಕ್ಕೆ ಅಂತ ಒಂದು 10 ನಿಮಿಷ 5 ನಿಮಿಷ ಸಮಯನ ಕಳೆದು, ಅಂದರೆ ಸಮಯನ ಸ್ಪೆಂಡ್ ಮಾಡಿ ಆ ನೀರಿನ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಬಿಟ್ಟು ಆ ನೀರಿಗೆ ನೀವು ಶಕ್ತಿಯನ್ನು ತುಂಬಬೇಕಾಗುತ್ತೆ. ಯೂನಿವರ್ಸ್ ಹತ್ರ ನೀವು ಮಾತಾಡಬೇಕಾಗತ್ತೆ. ಈ ರೀತಿ ಹೇಳ್ಕೊಂಡು ನಿಶಬ್ದವಾಗಿ ಅದರ ಮೇಲೆ ಏನಾದರೂ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಮಲ್ಕೊಬೇಕಾಗತ್ತೆ. ಮರುದಿನ ಬೆಳಗ್ಗೆ ಎದ್ದ ತಕ್ಷಣವೇ ಬ್ರಷ್ ಮಾಡಿ ಆದಮೇಲೆ ಖಾಲಿ ಹೊಟ್ಟೆಗೆ ಆ ನೀರನ್ನು ಕುಡಿದ್ಬಿಡಿ ಸ್ನೇಹಿತರೆ. ಇದೇ ರೀತಿ ಡೈಲಿ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಲೈಫು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ರಿಚ್ ಲೈಫ್ ನಿಮ್ಮದಾಗುತ್ತೆ, ಶ್ರೀಮಂತಿಕೆ ಬರುತ್ತೆ, ಹಣ ಆಕರ್ಷಣೆ ಆಗುತ್ತೆ, ವಿಪರೀತ ದುಡ್ಡು ತುಂಬಿ ತುಳುಕುತ್ತೆ. ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.